ಸೃಷ್ಟಿಯಲ್ಲಿ ನಾವೊಂದು ಸಣ್ಣ ಧೂಳಿನ ಕಣ. ಇಲ್ಲಿ ಪ್ರತಿಯೊಬ್ಬರೂ ಜೀವನದ ಎಲ್ಲ ಸನ್ನಿವೇಶಗಳಲ್ಲಿಯೂ ಹುಡುಕುತ್ತಿರುವುದು ಮತ್ತು ಪರಿತಪಿಸುತ್ತಿರುವುದು ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಒಳ್ಳೆಯ ಆರೋಗ್ಯ, ಆನಂದ ಹಾಗೂ ಆತ್ಮಜ್ಞಾನಕ್ಕಾಗಿ. ಆದರೆ ನಾವಿದನ್ನು ಸಾಧಿಸಬಲ್ಲವೇ? ಹೌದು, ಸಾಧ್ಯ. ನಿಸ್ಸಂಶಯವಾಗಿಯೂ ಇದನ್ನು ಸಾಧಿಸಬಹುದು. ಇದೆಲ್ಲ ಸಾಧ್ಯವಾಗುವುದು ನಾವು ವಿಶ್ವಶಕ್ತಿಯನ್ನು ಮತ್ತು ಆತ್ಮಜ್ಞಾನವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಸಾಧ್ಯ. ನಾವೀಗ ವಿಶ್ವಶಕ್ತಿ ಎಂದರೇನು ಎಂಬುದನ್ನು ತಿಳಿಯೋಣ. ವಿಶ್ವಶಕ್ತಿ ಬ್ರಹ್ಮಾಂಡದಲ್ಲಿ ಎಲ್ಲೆಡೆ ವ್ಯಾಪಿಸಿದೆ. ಇದು ಗ್ರಹಗಳ, ನಕ್ಷತ್ರಪುಂಜಗಳ, ಮನುಷ್ಯರ ಹಾಗೂ ಸೂಕ್ಷ್ಮಾತಿ ಸೂಕ್ಷ್ಮ ಅಣುಗಳ ಮಧ್ಯದ ಸಂಪರ್ಕ ಸೇತುವಿನಂತಿದೆ. ಇದು ಎಲ್ಲದರ ಮಧ್ಯದ ಚಿದಾಕಾಶ ಕೊಂಡಿ. ಇಡೀ ಬ್ರಹ್ಮಾಂಡವನ್ನು ಸರಿದಾರಿಯಲ್ಲಿ ನಡೆಸುವ ಚಾಲನಾ ಶಕ್ತಿ ಇದಾಗಿದೆ. ಈ ವಿಶ್ವಶಕ್ತಿಯೇ ನಮ್ಮ ಜೀವನಾಧಾರದ ಮುಖ್ಯ ಪ್ರಾಣವಾಗಿದೆ. ಈ ಪ್ರಾಣಾಧಾರ ಶಕ್ತಿಯೇ ನಮ್ಮ ಜೀವನವನ್ನು ಮುನ್ನಡೆಸುವ ಸೂತ್ರ. ನಮ್ಮ ಪ್ರಜ್ಞಾ ವಿಸ್ತರಣೆಗೂ ಇದೇ ಮೂಲವಾಗಿದೆ. ಈ ಶಕ್ತಿಯೇ ನಮ್ಮ ಎಲ್ಲ ಕೃತಿ, ಕಾರ್ಯ, ಸೃಷ್ಟಿಗಳ ಮೂಲ. ನಾವು ರಾತ್ರಿ ನಿದ್ರಿಸುವಾಗ, ವಿಶ್ರಮಿಸುವಾಗ ಅಲ್ಪ ಪ್ರಮಾಣದ ವಿಶ್ವಶಕ್ತಿಯನ್ನು ಪಡೆಯುತ್ತೇವೆ. ಹೀಗೆ ಪಡೆದ ಶಕ್ತಿಯಿಂದ ನಾವು ನಮ್ಮ ದೈನಂದಿನ ಚಟುವಟಿಕೆಗಳಾದ ನೋಡುವ, ಕೇಳುವ, ಆಲಿಸುವ, ಕಲಿಯುವ ಹಾಗೂ ಆಲೋಚಿಸುವುದರ ಜೊತೆಗೆ ನಮ್ಮ ಎಲ್ಲ ದೈಹಿಕ ಚಟುವಟಿಕೆಗಳನ್ನು ನಿರ್ವಹಿಸುತ್ತೇವೆ. ಆದರೆ ನಿದ್ರೆಯಿಂದ ಹಾಗೂ ಅಲ್ಪ ವಿಶ್ರಾಂತಿಯಿಂದ ಪಡೆದ ಈ ಶಕ್ತಿ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಸಾಕಾಗದೆ ನಾವು ಬಹುಬೇಗ ಆಯಾಸ, ಸುಸ್ತು, ಒತ್ತಡಗಳಿಗೆ ಒಳಗಾಗುತ್ತೇವೆ. ಪರಿಣಾಮ ಅನೇಕ ರೀತಿಯ ಮಾನಸಿಕ ಮತ್ತು ದೈಹಿಕ ಒತ್ತಡಜನ್ಯ ಸಮಸ್ಯೆಗಳು ನಮ್ಮನ್ನು ಬಾಧಿಸುತ್ತವೆ. ಇವುಗಳಿಂದ ಹೊರಬರುವ ಏಕೈಕ ಉಪಾಯವೆಂದರೆ ಪೂರ್ಣ ಪ್ರಮಾಣದ ವಿಶ್ವಶಕ್ತಿಯನ್ನು ಗಳಿಸುವುದು. ಈ ಮೂಲ ಶಕ್ತಿಯೇ ನಮ್ಮನ್ನು ದಿವ್ಯ ಜೀವನದ ಪಥದಲ್ಲಿ ಕರೆದೊಯ್ಯುವ ಸಾಧನ. ನಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು, ಸನ್ನಿವೇಶಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಲು ಈ ಮಾಂತ್ರಿಕ ಶಕ್ತಿ ಅತ್ಯವಶ್ಯಕ. ಇದೇ ನಮ್ಮಲ್ಲಿನ ಅರಿವು, ವಿಶ್ವಪ್ರೇಮ ಹಾಗೂ ವಿಶ್ವಪ್ರಜ್ಞೆಯನ್ನು ವಿಸ್ತರಿಸುವ ಮೂಲ ಸೆಲೆ. ಧ್ಯಾನದಿಂದ ಮಾತ್ರ ನಮ್ಮಲ್ಲಿ ಅಪರಿಮಿತ ಶಕ್ತಿ ಸಂಚಯ ಸಾಧ್ಯ. ನಿದ್ರೆ ಅರಿವಿಲ್ಲದ ಧ್ಯಾನ, ಧ್ಯಾನ ಅರಿವಿನಿಂದ ಕೂಡಿದ ನಿದ್ರೆ. ನಿದ್ರೆಯಲ್ಲಿ ನಾವು ಪರಿಮಿತ ಶಕ್ತಿಯನ್ನು ಪಡೆಯುತ್ತೇವೆ, ಧ್ಯಾನದಲ್ಲಿ ನಾವು ಅಪರಿಮಿತ ಶಕ್ತಿಯನ್ನು ಪಡೆಯುತ್ತೇವೆ. ಈ ಶಕ್ತಿಯು ನಮ್ಮ ದೈಹಿಕ, ಮಾನಸಿಕ, ಬೌದ್ಧಿಕ ವಲಯಗಳನ್ನು ಸಂವರ್ಧಿಸುವುದಲ್ಲದೆ ನಮ್ಮ ಅತೀಂದ್ರಿಯ ವಲಯಗಳು ಹಾಗೂ ಅದರಾಚೆ ಇರುವ ಎಲ್ಲ ದ್ವಾರಗಳು ತೆರೆದುಕೊಳ್ಳುವಂತೆ ಮಾಡುತ್ತದೆ. ಹೀಗೆ ಪ್ರಸರಿಸಿದ ವಿಶ್ವಶಕ್ತಿಯಿಂದ ನಾವು ಸಂಪೂರ್ಣ ವಿಶ್ರಾಂತಿಯನ್ನು, ಸಮಾಧಾನವನ್ನು, ಸಂತೃಪ್ತಿಯನ್ನು ಅನುಭವಿಸುತ್ತೇವೆ. ಧ್ಯಾನವೆಂದರೆ ಅದು ನಮ್ಮ ಆತ್ಮನೆಡೆಗಿನ ಪ್ರಯಾಣ. ಈ ಯಾನದಲ್ಲಿ
ನಾವು ಪ್ರಜ್ಞಾಪೂರ್ವಕವಾಗಿ ನಮ್ಮ ದೇಹದಿಂದ ಮನಸ್ಸಿನೆಡೆಗೆ, ಮನಸ್ಸಿನಿಂದ ಬುದ್ಧಿಯೆಡೆಗೆ, ಬುದ್ಧಿಯಿಂದ ಆತ್ಮನೆಡೆಗೆ, ಆತ್ಮನಿಂದ ಪರಮಾತ್ಮನೆಡೆಗೆ ತಲುಪುತ್ತೇವೆ. ಧ್ಯಾನಾಭ್ಯಾಸದ ಸಮಯದಲ್ಲಿ ನಾವು ನಮ್ಮ ದೇಹ ಚಲನೆ, ಆಲೋಚನೆ, ಕೇಳುವ, ನೋಡುವ, ಮಾತನಾಡುವ ಈ ಚಟುವಟಿಕೆಗಳನ್ನು ನಿಲ್ಲಿಸಬೇಕು. ಈಗ ನಾವು ಧ್ಯಾನ ಮಾಡುವ ಕ್ರಮವನ್ನು ಅರಿತುಕೊಳ್ಳೋಣ. ಧ್ಯಾನಾಭ್ಯಾಸದಲ್ಲಿ ಮುಖ್ಯವೆನಿಸುವುದು ಆಸನ. ನೀವು ಯಾವುದಾದರೂ ಆಸನ ಭಂಗಿಯಲ್ಲಿ ಕೂರಬಹುದು. ನೀವು ಕೂರುವ ಆಸನ ಸ್ಥಿರ ಸುಖಪ್ರದವಾಗಿರಬೇಕು. ನೆಲದ ಮೇಲೆ ಅಥವಾ ಕುರ್ಚಿಯ ಮೇಲೆ ಕುಳಿತು ಧ್ಯಾನಿಸಬಹುದು. ನಿಮಗೆ ಎಲ್ಲಿ ಆರಾಮ ಅನಿಸುವುದೋ ಅಲ್ಲಿ ನೀವು ಧ್ಯಾನಿಸಬಹುದು. ಸ್ಥಿರ ಸುಖಾಸನದಲ್ಲಿ ಕುಳಿತು ನಿಮ್ಮ ಎರಡೂ ಹಸ್ತದ ಬೆರಳುಗಳನ್ನು ಪರಸ್ಪರ ಬೆಸೆದು ನಿಮ್ಮ ತೊಡೆಯ ಮೇಲೆ ಹಾಯಾಗಿ ಇರಿಸಿ ನಿಧಾನವಾಗಿ ಕಣ್ಣು ಮುಚ್ಚಿರಿ. ಮನಸ್ಸಿನ ಒಳ ಹಾಗೂ ಹೊರ ಚರ್ಚೆಗಳನ್ನು ನಿಲ್ಲಿಸಿ. ಯಾವುದೇ ಮಂತ್ರವನ್ನು ಜಪವನ್ನು ಪಠಿಸದೆ ಸುಮ್ಮನೆ ವಿರಮಿಸಿ. ಪೂರ್ಣವಾಗಿ ವಿರಮಿಸಿ. ಜಸ್ಟ್ ರಿಲ್ಯಾಕ್ಸ್. ನಾವು ಕಾಲುಗಳನ್ನು ಮಡಚಿ ಹಸ್ತಗಳನ್ನು ಪರಸ್ಪರ ಸೇರಿಸಿ ಕುಳಿತಾಗ ನಮ್ಮ ದೇಹದ ಸುತ್ತಲೂ ಒಂದು ದಿವ್ಯ ಕಾಂತೀಯ ವಲಯ ಪ್ರತಿಷ್ಠಾಪಿತವಾಗುತ್ತದೆ. ಇದರಿಂದ ನಮ್ಮ ಧ್ಯಾನಾಸನಕ್ಕೆ ಒಂದು ರೀತಿಯ ಸ್ಥಿರತೆ ಒದಗುತ್ತದೆ. ಕಣ್ಣುಗಳು ಮನೋದ್ವಾರಗಳು. ಹಾಗಾಗಿ ಧ್ಯಾನದಲ್ಲಿ ನಿಮ್ಮ ಕಣ್ಣುಗಳು ಮುಚ್ಚಿರಬೇಕು. ಮಂತ್ರ ಅಥವಾ ಯಾವುದೇ ಉಚ್ಚಾರಣೆಗಳು ಮನಸ್ಸಿನ ಚಟುವಟಿಕೆಗಳು. ಹಾಗಾಗಿ ಅವುಗಳನ್ನು ನಿಲ್ಲಿಸಿ. ದೇಹ ಸಂಪೂರ್ಣ ವಿಶ್ರಾಂತಿ ಅನುಭವಿಸಿದಾಗ ನಮ್ಮೊಳಗಿನ ಪ್ರಜ್ಞೆ ದೇಹದಿಂದ ಮನಸ್ಸು ಮತ್ತು ಬುದ್ಧಿಗಳ ಕಡೆ ಹರಿಯುವುದು. ಮನಸ್ಸೆಂಬುದು ಆಲೋಚನೆಗಳ ಹುತ್ತ. ಅದರೊಳಗಿಂದ ಅಗಣಿತ ಆಲೋಚನೆಗಳು ಹೊರ ಮನಸ್ಸಿನೆಡೆಗೆ ಹರಿಯುತ್ತಿರುತ್ತವೆ. ಆಲೋಚನೆಗಳ ಕಾರಣದಿಂದ ಮನಸ್ಸಿನಲ್ಲಿ ಗೊತ್ತಿರುವ ಗೊತ್ತಿಲ್ಲದಿರುವ ಅನೇಕ ಪ್ರಶ್ನೆಗಳು ಮೂಡುತ್ತಿರುತ್ತವೆ. ಇವುಗಳನ್ನು ದಾಟಿ ಮುನ್ನಡೆಯಬೇಕಾದರೆ ನಮ್ಮ ಗಮನವನ್ನು ನಮ್ಮ ಸಹಜ ಶ್ವಾಸಗಳ ಮೇಲೆ ತರಬೇಕು. ಗಮನಿಸುವುದೇ ಆತ್ಮನ ಲಕ್ಷಣ. ಹಾಗಾಗಿ ಸಾಕ್ಷೀಭಾವದಿಂದ ನಿಮ್ಮ ಉಸಿರಾಟಗಳನ್ನು ಗಮನಿಸಿ. ಪ್ರಯತ್ನಪೂರ್ವಕ ಉಸಿರಾಟ ಬೇಡ. ನಿಮ್ಮ ಉಸಿರಾಟಗಳು ಸಹಜ ಸ್ವಾಭಾವಿಕವಾಗಿ ಆಗುತ್ತಿರಲಿ. ಸುಮ್ಮನೆ ನಿಮ್ಮ ಸಹಜ ಸ್ವಾಭಾವಿಕ ಉಸಿರಾಟಗಳನ್ನು ಗಮನಿಸುತ್ತೀರಿ. ಇದೇ ರಹಸ್ಯತಮ ಮಾರ್ಗ ಹಾಗೂ ಧ್ಯಾನ ಲೋಕದ ಕೀಲಿ ಕೈ. ಆಲೋಚನೆಗಳ ಬೆಂಬತ್ತಿ ಹೋಗದಿರಿ. ಪ್ರಶ್ನೆ, ವಿಮರ್ಶೆ, ತರ್ಕಗಳನ್ನು ಮಾಡದೆ ಮರಳಿ ಉಸಿರಾಟಗಳ ಕಡೆ ವಾಪಸ್ಸಾಗಿ ಸಹಜ ಉಸಿರಾಟಗಳನ್ನು ಗಮನಿಸುತ್ತೀರಿ. ಉಸಿರಾಟದ ಜೊತೆಯಾಗಿರಿ. ಹೀಗೆ ಮಾಡಿದಾಗ ನಿಮ್ಮಲ್ಲಿನ ಆಲೋಚನೆಗಳ ಸಾಂದ್ರತೆ ಕ್ರಮೇಣ ಕಡಿಮೆಯಾಗಿ ನಿಮ್ಮ ಉಸಿರಾಟಗಳು ಲಘುವಾಗಿ ಚುಟುಕಾಗಿ ಆಗುತ್ತಿರುವಂತೆ ಭಾಸವಾಗುತ್ತದೆ. ಅಂತಿಮವಾಗಿ ಉಸಿರಾಟ ಅತೀ ಸೂಕ್ಷ್ಮಾಕಾರವಾಗಿ ನಿಮ್ಮ ಭ್ರೂಮಧ್ಯದಲ್ಲಿ ನಿಂತು ಬೆಳಕಿನ ಬಿಂದುವಿನ ರೂಪ ತಾಳುತ್ತದೆ. ಈ ಸ್ಥಿತಿಯಲ್ಲಿ ನಿಮ್ಮಲ್ಲಿ ಆಲೋಚನೆಗಳ ಉಸಿರಾಟಗಳ ಅನುಭವವೇ ಆಗುವುದಿಲ್ಲ. ಇದು ಸಂಪೂರ್ಣ ಆಲೋಚನಾರಹಿತ ಸ್ಥಿತಿ. ಇದೇ
ನಿರ್ಮಲ ಸ್ಥಿತಿ ಅಥವಾ ಸಮಾಧಿ ಸ್ಥಿತಿ. ಇದೇ ಧ್ಯಾನ ಸ್ಥಿತಿ. ಈ ಸ್ಥಿತಿಯಲ್ಲಿ ನಾವು ವಿಶ್ವಶಕ್ತಿಯ ಸಿಂಚನದಡಿಯಲ್ಲಿರುತ್ತೇವೆ. ಹೆಚ್ಚು ಹೆಚ್ಚು ಧ್ಯಾನ ಮಾಡುತ್ತಿದ್ದ ಹಾಗೆ ನಮ್ಮಲ್ಲಿ ಹೆಚ್ಚು ಹೆಚ್ಚು ವಿಶ್ವಶಕ್ತಿ ಪ್ರವಹಿಸತೊಡಗುತ್ತದೆ. ಈ ಸಮಯದಲ್ಲಿ ವಿಶ್ವಶಕ್ತಿ ನಮ್ಮ ಪ್ರಾಣಮಯ ಕೋಶದಲ್ಲಿ ಹರಿಯತೊಡಗುತ್ತದೆ. ಇದರ ಇನ್ನೊಂದು ಹೆಸರೇ ಪ್ರಾಣಮಯ ಶರೀರ. ನಮ್ಮ ಪ್ರಾಣಮಯ ಶರೀರ 72,000 ನಾಡಿಗಳಿಂದ ಕೂಡಿದೆ. ಈ ಎಲ್ಲ ನಾಡಿಗಳು ಮೊದಲಾಗುವುದೇ ನಮ್ಮ ನೆತ್ತಿಯಲ್ಲಿರುವ ಬ್ರಹ್ಮರಂಧ್ರದಿಂದ. ಈ ಪ್ರಾಣನಾಡಿಗಳು ನಮ್ಮ ಇಡೀ ದೇಹವನ್ನು ಮರದ ಬೇರುಗಳಂತೆ ಆವರಿಸಿವೆ. ಈ ಪ್ರಾಣಮಯ ಕೋಶವೇ ನಮ್ಮ ಬದುಕಿನ ಅಡಿಪಾಯ. ನಮ್ಮೆಲ್ಲ ಚಟುವಟಿಕೆಗಳ ಹಾಗೂ ನಮ್ಮ ಅಸ್ತಿತ್ವದ ಮೂಲವೇ ಈ ಪ್ರಾಣಮಯ ಶರೀರ. ನಮ್ಮ ಪ್ರಾಣಮಯ ಶರೀರ ನಿದ್ರೆ ಮತ್ತು ಧ್ಯಾನ ಮೂಲಗಳಿಂದ ಶಕ್ತಿಯನ್ನು ಸಂಚಯಿಸಿಕೊಳ್ಳುತ್ತದೆ. ಈ ಕ್ರೋಢೀಕೃತ ಶಕ್ತಿಯಿಂದ ನಾವು ನಮ್ಮ ದೈಹಿಕ ಹಾಗೂ ಮಾನಸಿಕ ಚಟುವಟಿಕೆಗಳನ್ನು ನಡೆಸುತ್ತೇವೆ. ನಮ್ಮ ಈ ಎಲ್ಲ ಚಟುವಟಿಕೆಗಳು ಸಂಪೂರ್ಣವಾಗಿ ವಿಶ್ವಶಕ್ತಿಯನ್ನೇ ಅವಲಂಬಿಸಿವೆ. ನಮ್ಮ ಮನಸ್ಸು ಯೋಚನೆಗಳಲ್ಲಿದ್ದಾಗ ವಿಶ್ವಶಕ್ತಿಯ ಒಳಹರಿವು ಸಂಪೂರ್ಣವಾಗಿ ನಿರ್ಬಂಧಿಸಲ್ಪಟ್ಟಿರುತ್ತದೆ. ಅರ್ಥಾತ್ ನಮ್ಮ ಯೋಚನೆಗಳೇ ವಿಶ್ವಶಕ್ತಿಯ ಒಳಹರಿಯುವಿಕೆಯ ತಡೆಗೋಡೆ. ಯಾವಾಗ ನಮ್ಮಲ್ಲಿ ವಿಶ್ವಶಕ್ತಿಯ ಒಳಹರಿವು ಕಡಿಮೆಯಾಗುತ್ತದೋ ಆಗ ಪ್ರಾಣಮಯ ಶರೀರದಲ್ಲಿ ಅಲ್ಲಲ್ಲಿ ತಡೆಯಾಗಿ ರೋಗ ಛಾಯೆ ಮೂಡುತ್ತದೆ. ನಿಧಾನವಾಗಿ ಈ ಛಾಯೆಗಳು ದೇಹದಲ್ಲಿ ವ್ಯಾಧಿಗಳಾಗಿ ಮಾರ್ಪಾಟಾಗುತ್ತವೆ. ಇದರ ಅರ್ಥ ನಮ್ಮ ಎಲ್ಲ ವ್ಯಾಧಿಗಳ ಮೂಲ ವಿಶ್ವಶಕ್ತಿಯ ಒಳಹರಿಯುವಿಕೆಯ ಕೊರತೆ. ಧ್ಯಾನದಲ್ಲಿ ನಾವು ಅಪರಿಮಿತ ಶಕ್ತಿಯನ್ನು ಪಡೆಯುತ್ತೇವೆ. ಈ ಶಕ್ತಿ ನಮ್ಮ ಪ್ರಾಣಮಯ ಶರೀರದಲ್ಲಿನ ಸಮಸ್ತ ಪ್ರಾಣನಾಡಿಗಳಲ್ಲಿ ರಭಸವಾಗಿ ಹರಿಯುವುದರಿಂದ ವ್ಯಾಧಿಕಾರಕ ಛಾಯೆಗಳು ಮಾಯವಾಗಿ ಪ್ರಾಣಮಯ ಕೋಶ ಶುದ್ಧೀಕರಣಗೊಂಡು ತನ್ಮೂಲಕ ನಾವು ನಮ್ಮೆಲ್ಲ ವ್ಯಾಧಿಗಳಿಂದ ಹೊರಬರಬಹುದಾಗಿದೆ. ಧ್ಯಾನದಲ್ಲಿ ವಿಶ್ವಶಕ್ತಿ ನಮ್ಮ ನೆತ್ತಿಯಲ್ಲಿನ ಬ್ರಹ್ಮರಂಧ್ರದ ಮೂಲಕ ದೇಹದಲ್ಲಿ ಪ್ರವಹಿಸುವಾಗ ನಮಗೆ ಕೆಲವೊಮ್ಮೆ ತಲೆ ಮತ್ತು ದೇಹದ ನಾನಾ ಭಾಗಗಳಲ್ಲಿ ನೋವು ಅಥವಾ ಭಾರವಾದಂತಹ ಅನುಭವಗಳು ಆಗಬಹುದು. ಪ್ರಾಣಮಯ ಕೋಶದಲ್ಲಿ ಎಲ್ಲೆಲ್ಲಿ ಕಳೆಗೊಂದಿದ ಛಾಯೆಗಳಿತ್ತೋ ಅವುಗಳಲ್ಲಿ ವಿಶ್ವಶಕ್ತಿ ಹರಿದಾಗ ದೇಹದ ಆ ಭಾಗಗಳಲ್ಲಿ ನಮಗೆ ತುರಿಕೆ, ಚುಮುಚುಮು ಅಥವಾ ಚುಚ್ಚಿದಂಥ ಅನುಭವಗಳೂ ಆಗಬಹುದು. ಈ ಕಾರಣಕ್ಕಾಗಿ ನಾವು ಯಾವುದೇ ಔಷಧಿ ಮಾತ್ರೆ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ನಾವು ಧ್ಯಾನ ಮುಂದುವರಿಸಿದಂತೆಲ್ಲ ಅವುಗಳು ತಾನಾಗಿಯೇ ಮಾಯವಾಗುವವು. ಹೆಚ್ಚು ಹೆಚ್ಚು ವಿಶ್ವಶಕ್ತಿ ನಮ್ಮಲ್ಲಿ ಪ್ರವಹಿಸಿದಂತೆಲ್ಲ ನಮ್ಮ ಕಾಯಿಲೆ ಸಮಸ್ಯೆಗಳು ಸಂಪೂರ್ಣ ಗುಣಮುಖ ಕಾಣುತ್ತವೆ. ಧ್ಯಾನವು ನಮ್ಮನ್ನು ಮನಸ್ಸಿನ ಉನ್ನತ ಸ್ತರಗಳಿಗೆ ಕೊಂಡೊಯ್ಯುತ್ತದೆ. ಜ್ಞಾನವೆಂಬುದು ಅನುಭವಗಳ ಸಾರ. ಹೆಚ್ಚು ಹೆಚ್ಚು ಧ್ಯಾನದಿಂದ ಹೆಚ್ಚು ಹೆಚ್ಚು ವಿಶ್ವಶಕ್ತಿಯನ್ನು ಪಡೆಯುತ್ತೇವೆ. ಈ ಅಧಿಕತಮ ವಿಶ್ವಶಕ್ತಿಯಿಂದ ಜೀವನದ ಉನ್ನತ ಧ್ಯೇಯಗಳನ್ನು, ಗುರಿಗಳನ್ನು ಸಾಧಿಸಬಹುದು. ತನ್ಮೂಲಕ ಆತ್ಮಜ್ಞಾನವನ್ನು ಸಂಪಾದಿಸಬಹುದು. ಈ ಆತ್ಮಜ್ಞಾನದಿಂದ ಉನ್ನತ ಅರಿವನ್ನು, ಈ ಉನ್ನತ ಅರಿವಿನಿಂದ ನಾವು ಈ ದೇಹ ಮನಸ್ಸುಗಳಷ್ಟೇ ಅಲ್ಲ,
ನಾವು ಪವಾಡ ಸದೃಶ ವ್ಯಕ್ತಿಗಳೆಂಬುದನ್ನು ಕೂಡ ಅರಿಯಬಹುದು. ನಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲ ಸಮಸ್ಯೆ ಸನ್ನಿವೇಶಗಳಿಂದ ಕೂಡ ಪಾರಾಗಬಹುದು. ಆತ್ಮಜ್ಞಾನ ಹಾಗೂ ವಿಶ್ವಶಕ್ತಿಗಳಿಂದ ನಮ್ಮ ಅರಿವನ್ನು ವಿಸ್ತಾರಗೊಳಿಸಬಹುದು. ಅರಿವನ್ನು ವಿಸ್ತರಿಸಿಕೊಳ್ಳುವುದೇ ಆತ್ಮನ ಮೂಲ ಧ್ಯೇಯ. ಈ ಉನ್ನತ ಅರಿವನ್ನು ನಮ್ಮ ಅಂತರ್ಚಕ್ಷುವಿನಿಂದ ಹಾಗೂ ಸೂಕ್ಷ್ಮ ಶರೀರ ಯಾನಗಳಿಂದ ಸಿದ್ಧಿಸಿಕೊಳ್ಳಬಹುದು. ಉನ್ನತ ಸ್ತರಗಳ ಸತ್ಯಗಳನ್ನು ನೋಡಲು, ಅನುಭವಿಸಲು, ಕೇಳಲು ಅಂತರ್ಚಕ್ಷು ಆತ್ಮನ ಪ್ರಮುಖ ಉಪಕರಣ. ಆತ್ಮನ ಈ 3 ಪ್ರಮುಖ ಚಟುವಟಿಕೆಗಳ ಮೂಲವೇ ಅಂತರ್ಚಕ್ಷು. ನಿಯಮಿತವಾದ ಧ್ಯಾನಾಭ್ಯಾಸದಿಂದ ನಮ್ಮಲ್ಲಿ ಹೆಚ್ಚು ಪ್ರಮಾಣದ ವಿಶ್ವಶಕ್ತಿ ಪ್ರವೇಶವಾಗುವುದು. ಈ ಅಧಿಕ ಪ್ರಮಾಣದ ವಿಶ್ವಶಕ್ತಿ ನಮ್ಮ ಅಂತರ್ಚಕ್ಷುವನ್ನು ಪ್ರಚೋದಿಸಿ ಅದನ್ನು ತೆರೆಯುವಂತೆ ಮಾಡುತ್ತದೆ. ಧ್ಯಾನಿಗೆ ಇದೊಂದು ಅಲೌಕಿಕ ಅನುಭವ. ಅಂತರ್ಚಕ್ಷು ತೆರೆಯುವ ಸಂದರ್ಭದಲ್ಲಿ ಹಣೆಯ ಮಧ್ಯೆ ತುರಿಕೆ, ಸೆಳೆತ, ಕಚಗುಳಿಯ ಅನುಭವಗಳಾಗಬಹುದು. ಈ ಸಮಯದಲ್ಲಿ ಅನೇಕ ಚಿತ್ತಾಕರ್ಷಕ ವರ್ಣಗಳು ಕೂಡ ನಮ್ಮ ಸುತ್ತಲೂ ಸುತ್ತಿದಂತಾಗಬಹುದು. ಹಾಗೆ ಪಿಸು ಮಾತುಗಳು, ಯಾರೋ ನಡೆದಾಡುವ ಶಬ್ದ, ಯಾವುದೋ ಕತ್ತಲ ಸುರಂಗದ ಒಳ ಪ್ರವೇಶಿಸುತ್ತಿರುವಂತೆಯೂ ಕೂಡ ಅನಿಸಬಹುದು. ಯಾವಾಗ ಪ್ರಾಣ ಶರೀರದಲ್ಲಿ ಸಾಕಷ್ಟು ವಿಶ್ವಶಕ್ತಿ ಸಂಚಯವಾಗುತ್ತದೋ ಆಗ ನಮ್ಮ ಅಂತರ್ಚಕ್ಷು ಪೂರ್ಣ ಪ್ರಮಾಣದಲ್ಲಿ ತೆರೆಯಲ್ಪಡುತ್ತದೆ. ಆಗ ನಮಗೆ ಭೌತಿಕ ಮತ್ತು ಅಭೌತಿಕ ಲೋಕಗಳ ನಡುವಿನ ಆಗುಹೋಗುಗಳೆಲ್ಲ ಸ್ಪಷ್ಟವಾಗಿ ಗೋಚರಿಸಲ್ಪಡುತ್ತವೆ. ಅಂತರ್ಚಕ್ಷುವಿನ ಜಾಗೃತಿಯಿಂದ ದೃಶ್ಯಗಳು ನಮ್ಮ ಭೌತಿಕ ಚಕ್ಷುಗಳಿಗಿಂತ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಈ ಭೂಮಿಯ ಮೇಲಿರದ ಇನ್ನೊಂದು ಅಸ್ತಿತ್ವದ ಸತ್ಯ ದೃಶ್ಯಗಳನ್ನು ನಾವು ನೋಡುತ್ತೇವೆ. ಇಲ್ಲಿ ನಮಗೆ ಗೋಚರಿಸುವುದೆಲ್ಲ ಅವರ್ಣನೀಯ, ಶಬ್ದಕ್ಕೂ ಊಹೆಗೂ ನಿಲುಕದ ದೃಶ್ಯಗಳಿವು. ಉನ್ನತ ಲೋಕಗಳಿಂದ ಬರುವ ಸಪ್ತಸ್ವರನಾದಗಳನ್ನು, ಸಂಗೀತವನ್ನು ಕೂಡ ನಾವು ಕೇಳಬಲ್ಲೆವು. ಅನೇಕ ಗುರುಗಳನ್ನು, ದೇವಾನುದೇವತೆಗಳನ್ನು ಕೂಡ ನಾವಿಲ್ಲಿ ಭೌತಿಕ ರೂಪದಲ್ಲಿ ಕಾಣುತ್ತೇವೆ. ಹಾಗೆಯೇ ಧ್ಯಾನ ಮುಂದುವರಿಸಿದಂತೆಲ್ಲ ಈ ಎಲ್ಲ ಗುರು ದೇವತೆಗಳನ್ನು ನಾವು ಬೆಳಕಿನ ರೂಪದಲ್ಲಿ ಕಂಡು ಅನುಭವಿಸುತ್ತೇವೆ. ಅವರೆಲ್ಲರ ಅಸ್ತಿತ್ವವನ್ನು ಬೆಳಕಿನ ರೂಪದಲ್ಲೇ ಕಂಡು ಆನಂದಿಸಬಲ್ಲೆವು. ಅವರು ಕೊಡುವ ದಿವ್ಯ ಸಂದೇಶಗಳನ್ನು ಗ್ರಹಿಸಬಲ್ಲೆವು. ಕತ್ತಲಿನ ಸುರಂಗದಿಂದ ಹಾದು ಬೆಳಕಿನಲ್ಲಿ ಒಂದಾದ ಅನುಭವ ನಮಗಾಗುತ್ತದೆ. ಈ ದಿವ್ಯ ಚಕ್ಷುವಿನ ಅನುಭವದಿಂದ, ದಿವ್ಯ ಪುರುಷರ ಸಂದೇಶಗಳಿಂದ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ನಮ್ಮಲ್ಲೇ ಉತ್ತರಗಳು ಮೂಡತೊಡಗುತ್ತವೆ. ಇದರಿಂದ ನಮ್ಮ ವರ್ತನೆ, ನಮ್ಮ ಆಲೋಚನೆ, ನಮ್ಮ ನಂಬಿಕೆ, ನಾವು ಪರಸ್ಪರ ಅರ್ಥ ಮಾಡಿಕೊಳ್ಳುವ ವಿಧಾನಗಳು ಬದಲಾಗುತ್ತವೆ. ಈ ಬೌದ್ಧಿಕ ಪ್ರಪಂಚದ ಗ್ರಹಿಕೆ ಸಂಪೂರ್ಣ ಸಕಾರಾತ್ಮಕವಾಗಿ ಬದಲಾಗುತ್ತದೆ.
ಸೂಕ್ಷ್ಮ ಶರೀರಯಾನವು ವಿಭಿನ್ನ ಅಸ್ತಿತ್ವಗಳ ಅನುಭವಗಳ ಪಡೆಯುವ ಆತ್ಮನ ಮತ್ತೊಂದು ಸಾಧನ. ಸೂಕ್ಷ್ಮ ಶರೀರವು ಸ್ಥೂಲ ಶರೀರದ ಸೂಕ್ಷ್ಮ ರೂಪ. ಸಾಧಾರಣ ಪರಿಸ್ಥಿತಿಯಲ್ಲಿ ನಮ್ಮ ಪ್ರಜ್ಞೆ ನಮ್ಮ ದೇಹ ಪೂರ್ತಿ ಪಸರಿಸಿಕೊಂಡಿರುತ್ತದೆ. ಯಾವಾಗ ನಾವು ಸಾಕಷ್ಟು ವಿಶ್ವಶಕ್ತಿಯನ್ನು ಧ್ಯಾನದ ಮೂಲಕ ಗ್ರಹಿಸುತ್ತೇವೆಯೋ, ಅಥವಾ ಯಾವಾಗ ನಮಗೆ ಬೇರೆ ಬೇರೆ ಅಸ್ತಿತ್ವಗಳ ಅನುಭವ ಮಾಡಬೇಕೆನಿಸುವುದೋ, ಆಗ ದೇಹ ಪೂರ್ತಿ ಪಸರಿಸಿದ್ದ ಪ್ರಜ್ಞೆ ಸೂಕ್ಷ್ಮ ಶರೀರದೊಳಗಡೆ ಪ್ರವೇಶಿಸಿ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರ ಹೊರಬರುತ್ತದೆ. ಎಷ್ಟೋ ಸಾರಿ ಈ ಪ್ರಕ್ರಿಯೆ ನಮಗರಿವಿಲ್ಲದಂತೆಯೇ ನಮ್ಮ ಪ್ರತಿ ರಾತ್ರಿಯ ನಿದ್ರೆಯಲ್ಲೂ ಆಗುತ್ತಿರುತ್ತದೆ. ಇದನ್ನೇ ನಾವು ಕನಸುಗಳೆನ್ನುವುದು. ಆದರೆ ಧ್ಯಾನದಲ್ಲಿ ಸೂಕ್ಷ್ಮ ಶರೀರಯಾನವನ್ನು ಪ್ರಜ್ಞಾಪೂರ್ವಕವಾಗಿ ಮಾಡಬಹುದು. ನಮ್ಮ ಸೂಕ್ಷ್ಮ ಶರೀರವು ಕಾಲ, ನಿಯಮ, ದೇಶ, ಕೋಶ, ಗಡಿಗಳನ್ನು ದಾಟಿ ಸಂಚರಿಸಬಲ್ಲದು. ಹೀಗೆ ನಾವು ಮಾಡುವ ಸೂಕ್ಷ್ಮ ಶರೀರಯಾನಗಳಿಂದ ಉನ್ನತ ಅರಿವನ್ನು ಪಡೆಯಬಹುದು. ಧ್ಯಾನದಲ್ಲಿ ಅಪರಿಮಿತ ವಿಶ್ವಶಕ್ತಿಯ ಸಂಚಯದ ಒತ್ತಡ ಅಧಿಕವಾದಾಗ ಈ ಶಕ್ತಿ ದೇಹದ ನಾಭಿಯ ಭಾಗದ ಕಡೆ ಹರಿಯತೊಡಗುತ್ತದೆ. ಈ ಸಮಯದಲ್ಲಿ ನಮಗೆ ನಮ್ಮ ದೇಹದಲ್ಲಿ ಅಲುಗಾಟದ, ತೇಲಾಡುವ ಅನುಭವ ಕೂಡ ಉಂಟಾಗಬಹುದು. ಶರೀರದ ಅಂಗಾಂಗಗಳ ಅರಿವೇ ಮೂಡದ ಹಾಗೆ, ಒಂದು ರೀತಿಯ ಹಕ್ಕಿ ಪುಕ್ಕದ ಹಾಗೆ ಅತ್ಯಗುರ ಭಾವನೆ ಮೂಡತೊಡಗುವುದು. ದೇಹದ ಹಲವಾರು ಭಾಗಗಳಲ್ಲಿ ಸಂಚಲನಾತ್ಮಕ ಅನುಭವಗಳು ಅಥವಾ ಇಡೀ ದೇಹ ಗಾಳಿಯಲ್ಲಿ ತೇಲಿದಂತಹ ಅನುಭವಗಳು ಕೂಡ ಆಗಬಹುದು. ಇವೇ ಕೆಲವು ಸೂಕ್ಷ್ಮ ಶರೀರಯಾನದ ಪೂರ್ವ ಸೂಚನೆಗಳು. ನಿರಂತರ ಧ್ಯಾನಾಭ್ಯಾಸದಿಂದ ಹೆಚ್ಚು ಹೆಚ್ಚು ವಿಶ್ವಶಕ್ತಿಯ ಪ್ರವಾಹದಿಂದ ಸೂಕ್ಷ್ಮ ಶರೀರದಲ್ಲಿ ಒತ್ತಡ ಉಂಟಾಗಿ ನಾಭಿಯ ಮೂಲಕ ಒಂದು ಸೂಕ್ಷ್ಮ ಬೆಳ್ಳಿ ತಂತುವಿನಂತಹ ಸಂಪರ್ಕದೊಂದಿಗೆ ಹೊರಬರುವುದು. ಈ ಬೆಳ್ಳಿ ತಂತು ಹೆಚ್ಚು ತರಂಗಾಂತರಗಳ ಪ್ರಜ್ಞಾ ಸಂಕೇತಗಳ ಸಂಪರ್ಕ ಸೇತು. ಈ ಸೇತುವಿನ ಮೂಲಕ ಸ್ಥೂಲದಿಂದ ಸೂಕ್ಷ್ಮಕ್ಕೂ, ಸೂಕ್ಷ್ಮದಿಂದ ಸ್ಥೂಲಕ್ಕೂ ವಿಚಾರ ವಿನಿಮಯವಾಗುತ್ತಿರುತ್ತದೆ. ಹೀಗಾಗಿ ನಾವು ಸೂಕ್ಷ್ಮ ಶರೀರಯಾನ ಮಾಡಲು ಸಾಧ್ಯವಾಗುತ್ತದೆ. ಸೂಕ್ಷ್ಮ ಶರೀರಯಾನ ನಮ್ಮ ಪ್ರಜ್ಞೆಯ ವಿಸ್ತಾರಕ್ಕಾಗಿ ನಡೆಯುವ ಒಂದು ಪಯಣ. ಇಲ್ಲಿ ನಾವು ಗೊತ್ತಿರುವ, ಗೊತ್ತಿಲ್ಲದಿರುವ ಲೋಕಗಳಿಗೆ ಸುಲಭವಾಗಿ ಸಂಚರಿಸಿ ಅಲ್ಲಿನ ಅನುಭವಗಳನ್ನು ಪಡೆಯಬಹುದಾಗಿದೆ. ಇದರಿಂದ ಆತ್ಮಜ್ಞಾನ ಮತ್ತು ಆತ್ಮವಿಕಾಸಗಳಾಗಿ ಉನ್ನತ ಅರಿವನ್ನು ಪಡೆಯುತ್ತೇವೆ. ಈ ಸಂಚಾರದಲ್ಲಿ ನಮ್ಮ ಸೂಕ್ಷ್ಮ ಶರೀರ ಭೂಮಿ, ನೀರು, ಅಗ್ನಿ, ವಾಯು ಹಾಗೂ ಆಕಾಶಗಳನ್ನು ಅನಾಯಾಸವಾಗಿ ತೂರಿಕೊಂಡು ಹೋಗಬಲ್ಲದು ಹಾಗೂ ಯಾವುದೇ ರೀತಿಯ ತರಂಗಾಂತರಗಳ ಲೋಕಗಳನ್ನು ಸುಲಭವಾಗಿ ಪ್ರವೇಶಿಸಬಲ್ಲದು. ದೇಹದಿಂದ ಹೊರಬಂದ ಸೂಕ್ಷ್ಮ ಶರೀರ ತನ್ನದೇ ಭೌತಿಕ ಶರೀರವನ್ನು ಸ್ಪಷ್ಟವಾಗಿ ನೋಡಬಲ್ಲದು. ಇದರಿಂದ ನಮ್ಮಲ್ಲಿ ಉನ್ನತ ಅರಿವು ಮೂಡತೊಡಗುವುದು. ಸೂಕ್ಷ್ಮ ಶರೀರ ಯಾನದ ನಂತರ ನಮಗೆ ಅರ್ಥವಾಗುವುದೇನೆಂದರೆ, ನಾನು ಈ ಶರೀರ,
ಮತ್ತು ಮನಸ್ಸುಗಳಲ್ಲ, ಬದಲಾಗಿ ನಾನು ಈ ಶರೀರದಲ್ಲಿ ನೆಲೆಸಿದ್ದೇನೆ ಎನ್ನುವುದು. ಇದೊಂದು ಅವರ್ಣನೀಯ ಅನುಭವ. ಸಾಧಾರಣ ಮನುಷ್ಯ ಪರಿಸ್ಥಿತಿಯನ್ನು ಮಾತ್ರ ನಿಭಾಯಿಸುತ್ತಾನೆ, ಆದರೆ ಧ್ಯಾನಿ ಒಂದೊಂದು ಪರಿಸ್ಥಿತಿಯಲ್ಲೂ ಆತ್ಮಜ್ಞಾನವನ್ನು, ಅರಿವನ್ನು ಹೆಚ್ಚಿಸಿಕೊಳ್ಳುತ್ತಾನೆ. ಕಾರಣ, ಸಾಧಾರಣ ಮನುಷ್ಯ ಎಲ್ಲವನ್ನೂ ಭೌತಿಕ ಜ್ಞಾನದಿಂದ ಅರ್ಥ ಮಾಡಿಕೊಳ್ಳುತ್ತಾನೆ, ಆದರೆ ಧ್ಯಾನಿ ಎಲ್ಲ ಪರಿಸ್ಥಿತಿಗಳನ್ನು ಆತ್ಮಜ್ಞಾನದಿಂದ ಅರಿಯುತ್ತಾನೆ. ಜ್ಞಾನಿಗೆ ಅರಿವಿದೆ, ತಾನು ಈ ಶರೀರವಲ್ಲ, ಬದಲಾಗಿ ಈ ಶರೀರದ ನಿವಾಸಿ ಎಂದು. ಜ್ಞಾನಿ ಪ್ರತಿಯೊಂದು ಜೀವನದ ಸನ್ನಿವೇಶಗಳು ತನ್ನ ಅರಿವನ್ನು ಹೆಚ್ಚಿಸಲೆಂದೇ ಸೃಷ್ಟಿಯಾಗಿವೆ ಎಂದು ಭಾವಿಸುತ್ತಾನೆ. ಎಲ್ಲ ಧ್ಯಾನಾನುಭವಗಳ ನಂತರ ಮತ್ತು ಅವುಗಳನ್ನು ನಮ್ಮ ಜೀವನದಲ್ಲಿ ಸರಿಯಾಗಿ ಅಳವಡಿಸಿಕೊಳ್ಳುವುದರ ಮೂಲಕ ನಾವು ಉನ್ನತ ಅರಿವು ಮತ್ತು ಪುರುಷಾರ್ಥವನ್ನು ಸಾಧಿಸಬಹುದು. ಈ ರೀತಿಯ ಅರಿವಿನಿಂದ ಸಹಸ್ರ ದಿಕ್ಕುಗಳ ದ್ವಾರಗಳು ನಮಗಾಗಿ ತೆರೆದುಕೊಳ್ಳುತ್ತವೆ. ನಮ್ಮ ಗ್ರಹಿಕೆ, ಅರ್ಥ ಮಾಡಿಕೊಳ್ಳುವಿಕೆ, ನಮ್ಮ ವರ್ತನೆ, ನಡವಳಿಕೆಗಳಲ್ಲಿ ಅಗಾಧ ಬದಲಾವಣೆಗಳಾಗುತ್ತವೆ. ಇದು ನಮ್ಮ ಅರಿವಿನ ಪ್ರಜ್ಞೆಯನ್ನು ವಿಸ್ತಾರಗೊಳಿಸುತ್ತದೆ. ಇದು ಬೇರೇನೂ ಅಲ್ಲ, ಇದೇ ಪೂರ್ಣ ಜ್ಞಾನ. ಈ ಸಮಯದಲ್ಲಿ ಮನದಲ್ಲಿ ಸಹಸ್ರಾರು ಕಮಲದಳಗಳು ಅರಳಿದ ಅನುಭವವಾಗುತ್ತದೆ. ಒಂದೊಂದು ಕಮಲದ ದಳಗಳು ಕೂಡ ನಮ್ಮ ಹೊಸ ಬದುಕಿನ ಬೆಳಕಿನ ದ್ವಾರಗಳು. ಈ ರೀತಿಯ ಸಹಸ್ರಾರು ಕೋನಗಳಿಂದ ಅರ್ಜಿಸಿದ ಜ್ಞಾನದಿಂದ ನಮ್ಮ ಆತ್ಮಜ್ಞಾನ ಪರಿಪಕ್ವವಾಗುತ್ತದೆ. ಇದರಿಂದ ನಾವು ಸಾವಿಲ್ಲದ ಅಮೃತ ಪುತ್ರರು ಎಂಬ ಅರಿವಾಗುತ್ತದೆ. ನಮಗೆ ಹುಟ್ಟು, ಸಾವು ಎಂದರೇನು ಎನ್ನುವುದು ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ನಾವೊಂದು ಬೆಳಕಿನ ಕಿರಣವಾಗಿ ಈ ಭೂಮಿಗೆ ಬಂದೆವು. ಹಾಗೆ ಸಾಗಿ ಬರುವಾಗ ಪ್ರಾಣವಲಯಗಳನ್ನು ಕ್ರಮಿಸಿ ಪ್ರಾಣರೂಪಿಗಳಾಗಿ ಬಂದೆವು. ಭೂಮಿಯ ಮೇಲೆ ಅನೂಹ್ಯವಾದ ಅಪೂರ್ವವಾದ ಅನುಭವಗಳನ್ನು ಪಡೆಯಲೆಂದೇ ನಾವಿಲ್ಲಿ ಬಂದಿದ್ದು. ಅದಕ್ಕಾಗಿ ನಾವು ಮೊದಲು ನಮ್ಮ ತಾಯಿ ಗರ್ಭವನ್ನು ಆಯ್ಕೆ ಮಾಡಿಕೊಂಡೆವು. ಹಾಗೆ ತಂದೆ ತಾಯಿಗಳನ್ನು ಕೂಡ ಗುರುತಿಸಿಕೊಂಡೆವು. ಹೀಗೆ ತಾಯಿಯ ಗರ್ಭವನ್ನು ಪ್ರವೇಶಿಸಿದ ನಮ್ಮ ಪ್ರಾಣಾತ್ಮ ಒಳಗಡೆ ಇರುವ ಪಿಂಡಕ್ಕೆ ಚಾಲನೆ ಕೊಟ್ಟಿತು. ಒಳಗಿನ ಪಿಂಡರೂಪದ ದೇಹ ವಿಶ್ವಶಕ್ತಿಯ ಮತ್ತು ಕಾರ್ಯಕಾರಣಗಳ ಸಂಬಂಧ ರೂಪವಾಗಿ ಆಕಾರ ಪಡೆಯಿತು. ಗರ್ಭದಿಂದ ಹೊರಬಂದು ಮೊದಲ ಶ್ವಾಸ ಪಡೆಯುವವರೆಗೆ ನಮ್ಮ ಪ್ರಾಣಾತ್ಮ ಗರ್ಭದಿಂದ ತನ್ನ ಮೂಲ ನೆಲೆಗೂ ಅಲ್ಲಿಂದ ಗರ್ಭಕ್ಕೂ ಬಂದು ಹೋಗುತ್ತಿರುತ್ತದೆ. ಹೀಗೆ ತಾಯಿ ಗರ್ಭದಿಂದ ಹೊರಬಂದ ಶಿಶು ಮೊದಲ ಶ್ವಾಸ ಪಡೆಯುವುದಕ್ಕೆ ಹುಟ್ಟು ಎನ್ನುತ್ತೇವೆ. ಮೊದಲನೇ ದಿನದಿಂದ 7ನೇ ವರ್ಷದವರೆಗೆ ನಮಗೆ ನಮ್ಮ ಮೂಲ ನೆಲೆಯ ಅರಿವು ಸಂಪೂರ್ಣವಾಗಿರುತ್ತದೆ.
7ರಿಂದ 14 ವರ್ಷದೊಳಗೆ ನಮ್ಮ ಮನಸ್ಸು ರೂಪಿತಗೊಳ್ಳುತ್ತದೆ. 14ರಿಂದ 21 ಹರೆಯದ ಒಳಗೆ ನಮ್ಮ ಬುದ್ಧಿ ಪೂರ್ಣವಾಗಿ ರೂಪುಗೊಳ್ಳುತ್ತದೆ. 21ರಿಂದ 28 ಅವಧಿಯ ನಮ್ಮ ಅನುಭವಗಳು ದೇಹ, ಮನಸ್ಸು ಮತ್ತು ಬುದ್ಧಿಗಳ ಆಧಾರಿತವಾಗಿರುತ್ತದೆ. 28ರ ನಂತರ ನಮ್ಮ ಜೀವನ ಪೂರ್ತಿಯಾಗಿ ಆತ್ಮಜ್ಞಾನವನ್ನೇ ಅವಲಂಬಿಸಿರುತ್ತದೆ. ಯಾವಾಗ ನಮಗೆ ಆತ್ಮಜ್ಞಾನ ಪ್ರಾಪ್ತಿಯಾಗುವುದಿಲ್ಲವೋ ನಮ್ಮ ಪ್ರಜ್ಞೆ ದೇಹ ಮತ್ತು ಮನಸ್ಸುಗಳ ಅಂತರದಲ್ಲಿ ಬಂದಿಯಾಗಿ ನಲುಗಿ ಅಂತ್ಯ ಕಾಣುತ್ತದೆ. ಇಲ್ಲಿಂದಲೇ ನಮ್ಮ ಬದುಕಿನ ಎಲ್ಲ ದುರಂತ ಸರಮಾಲೆಗಳು ಪ್ರಾರಂಭವಾಗುತ್ತವೆ. ಯಾಕೆಂದರೆ ನಮಗೆ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಇದರಿಂದ ಕೋಶದೊಳಗಿನ ಕೀಟದಂತೆ ಬಂದಿಯಾಗಿ ನರಳಾಟಗಳು ಶುರುವಾಗುತ್ತವೆ. ದೇಹದ ಕಾಯಿಲೆಗಳು, ಮಾನಸಿಕ ಒತ್ತಡಗಳು, ನೋವು, ಹತಾಶೆಗಳಿಂದ ನಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತೇವೆ. ತಾನು ಯಾವ ಉದ್ದೇಶಕ್ಕಾಗಿ ಈ ಭೂಮಿಗೆ ಬಂದೆ ಎನ್ನುವುದನ್ನೇ ಮರೆತು ಬಿಡುತ್ತೇವೆ. ಇಂತಹ ವ್ಯಕ್ತಿ ಬಾಲ್ಯದಿಂದ ಯೌವನ, ವೃದ್ಧಾಪ್ಯಗಳನ್ನು ಕಳೆದು ಮೂಲ ಉದ್ದೇಶವನ್ನೇ ಅರಿಯದೆ ದೇಹ ತ್ಯಜಿಸುತ್ತಾನೆ. ಇದನ್ನೇ ನಾವು ಸಾವು ಎನ್ನುವುದು. ದೇಹ ತ್ಯಜಿಸಿದ ನಂತರವೂ ಗೊಂದಲಗಳ ಗೂಡಾದ ಅವನ ಮನಸ್ಸಿನ ಪದರಗಳು ಅವನ ಪ್ರಜ್ಞೆಯನ್ನು ಮೂಲ ಸೆಲೆ ಸೇರಲು ಬಿಡುವುದೇ ಇಲ್ಲ. ಇಂತಹ ಅಪಾರ್ಥಗಳ ನೆಲೆಯಾದ ಮನೋದೇಹ ತನ್ನದೇ ನರಕ ಮತ್ತು ಸ್ವರ್ಗವನ್ನು ನಿರ್ಮಾಣ ಮಾಡಿಕೊಂಡು ಮೂಲ ಸೆಲೆ ಸೇರದೆ ಅಲ್ಲೇ ಉಳಿದು ಬಿಡುತ್ತದೆ. ಒಂದೊಮ್ಮೆ ನಾವು ನಮ್ಮ ಆತ್ಮಜ್ಞಾನದಿಂದ ಜೀವನ ನಡೆಸಿದ್ದಾದಲ್ಲಿ ಅನುಭವಗಳ ಆಧಾರದಿಂದ ಜೀವನಾನಂದವನ್ನು ಪಡೆದು ಮರಣಾನಂತರ ಕೆಳಸ್ತರದ ಲೋಕಗಳಿಗೆ ತಲುಪದೆ ಉನ್ನತ ಲೋಕಗಳ ಕಡೆ ಪಯಣಿಸಿ ಮೂಲ ಸೆಲೆಯನ್ನು ಸೇರುತ್ತೇವೆ. ಅಂತರ್ಚಕ್ಷು ಮತ್ತು ಸೂಕ್ಷ್ಮಯಾನ ಹಾಗೂ ಹುಟ್ಟು ಸಾವು ಇವುಗಳ ಪೂರ್ಣಾನುಭವದಿಂದ ನಮ್ಮ ದೇಹ, ಮನಸ್ಸು, ಬುದ್ಧಿ, ಆತ್ಮಗಳ ಬಗ್ಗೆ ಪೂರ್ಣ ಅರಿವು ಉಂಟಾಗಿ ನಮಗೆ ವಿಶ್ವಶಕ್ತಿ ಮತ್ತು ಆತ್ಮಜ್ಞಾನಗಳು ಒಂದು ಇನ್ನೊಂದರ ರೂಪ ಎನ್ನುವುದು ಅರ್ಥವಾಗುತ್ತದೆ. ಪ್ರಜ್ಞೆ ಈ ಭೂಮಿಗೆ ಬರುವುದೇ ಆತ್ಮಜ್ಞಾನ ಮತ್ತು ಸೃಷ್ಟಿಯ ರಹಸ್ಯಗಳನ್ನು ತಿಳಿಯಲೆಂದು. ಸದಾ ಈ ತಿಳುವಳಿಕೆಯಿಂದ ಬದುಕುವ ವ್ಯಕ್ತಿಗೆ ಉನ್ನತ ಲೋಕಗಳ ಅರಿವು ತಾನಾಗಿಯೇ ಲಭಿಸುವುದು. ಈ ಬ್ರಹ್ಮಾಂಡದ ಸೃಷ್ಟಿಯ ರಹಸ್ಯವೂ ಅರಿವಿಗೆ ಬರುವುದು. ಈ ಪೂರ್ಣಾರಿವಿನ ಬಲದಿಂದ
ಮನುಷ್ಯ ತಾನೇ ಸೃಷ್ಟಿಕರ್ತನಾಗುತ್ತಾನೆ. ಅವನು ಅಂದುಕೊಂಡಿದ್ದೆಲ್ಲ ಸೃಷ್ಟಿಯಾಗುತ್ತದೆ, ಹೇಳಿದ್ದೆಲ್ಲ ನಡೆಯುತ್ತದೆ, ಅವನು ಮಾಡಿದ್ದೆಲ್ಲ ದೈವಿಕ ಕಾರ್ಯವಾಗುತ್ತದೆ. ಇದೇ ಜ್ಞಾನೋದಯ.